ಶ್ರೀ ಗುರುಭ್ಯೋ ನಮಃ. ನೋಡಿ, ಪ್ರತಿದಿನ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗ್ತೀವಿ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಶಾಸ್ತ್ರದ ಪ್ರಕಾರವಾಗಿ ನಾವು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಥವಾ ಕೆಟ್ಟದ್ದಾಗುತ್ತೆ ಅಂತಂದರೆ ನೋಡೋಣ. ಪ್ರಾಕ್ಷರ ಶಯನೆ ವಿದ್ಯಾತ್ ಧನಮ ಆಯುಷ್ಯ ದಕ್ಷಿಣೆ ಪಶ್ಚಿಮೆ ಪ್ರಬಲ ಚಿಂತಾ ಹಾನಿ ಮೃತ್ಯುರಥೋತ್ತರೇ ಅಂತ ಶಾಸ್ತ್ರ ಹೇಳುವಂಥದ್ದು. ಅಂದರೆ ಪ್ರಾಕ್ಷಿರ ಶಯನೆ ವಿದ್ಯಾತ್ ಅಂತಂದರೆ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ನಮಗೆ ವಿದ್ಯಾ ಜ್ಞಾನ ಮನಃಶಾಂತಿ ಸಿಗುವಂಥದ್ದು. ಹಾಗೆ ಧನಮಾಯುಷ್ಯ ದಕ್ಷಿಣೆ ಅಂತಂದರೆ ನಾವು ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಧನ ಪ್ರಾಪ್ತಿಯಾಗುವಂಥದ್ದು, ಆಯುಷ್ಯ ಸಿಗುವಂಥದ್ದು ಅಂತ. ಹಾಗೆ ಪಶ್ಚಿಮೆ ಪ್ರಬಲ ಚಿಂತಾ ಅಂತ ಹೇಳ್ತೀವಿ. ಅಂತಂದರೆ ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಅತಿಯಾದಂತಹ ಚಿಂತೆ, ಮನಸ್ಸಿಗೆ ನೆಮ್ಮದಿಲ್ಲದೆ ಇರುವಂಥದ್ದು. ಹಾನಿ ಮೃತ್ಯು ರಥೋತ್ತರೆ ಅಂತ ಹೇಳುವಂಥದ್ದು. ಅಂತಂದರೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಹಾನಿಯಾಗುವಂಥದ್ದು, ಮೃತ್ಯು ಆಗುವಂಥದ್ದು, ಆರೋಗ್ಯ ಕೆಡುವಂಥದ್ದು ಈ ರೀತಿ ಆಗ್ತದೆ. ಒಳ್ಳೆಯದಾಗಲಿ. ನಮಸ್ಕಾರ.